ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು MTR ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಗುಲಾಬ್ ಜಾಮೂನ್ದು. ಅದರಲ್ಲಿ 2 ಕಪ್ ಆಗಿದೆ ನೋಡಿ. ಆ ಕಪ್ಪಿಂದ ನಾನು 2 ಕಪ್ ಹಾಕ್ಕೊಂಡಿದ್ದೀನಿ. ನಂತರ ಇದು ಗಂಟಿದ್ರೆ ಎಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಇವಾಗ ಅರ್ಧ ಕಪ್ ಹಾಲು ಅರ್ಧ ಕಪ್ ನೀರು ಹಾಕ್ಕೊಂಡು ನಾನು ತಿಳು ಹಾಲು ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಕೊತಿದ್ದೀನಿ. ತುಪ್ಪ ಹಚ್ಚಿ ಹಿಟ್ಟನ್ನು ನೆನೆಯೋಕ್ಕೆ ಬಿಟ್ಬಿಡ್ತೀನಿ ನಾನು. ಇದನ್ನು ನೆನೆಯೋಕ್ಕೆ ನಾವು ಬಿಟ್ಬಿಡೋಣ ಒಂದು 10 ನಿಮಿಷ. ಅಲ್ಲಿವರೆಗೂ ಪಾಕ ಮಾಡ್ಕೊಳ್ಳೋಣ. ನೋಡಿ ಅಷ್ಟು ಹಾಲು ಉಳ್ಕೊಂಡಿದೆ ನನಗೆ. ನೋಡಿ 2 ಕಪ್ ಆಗಿದೆ ಅಲ್ವಾ ಹಿಟ್ಟು, MTR ಹಿಟ್ಟು. ನಾನು 4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 4 ಕಪ್ ಸಕ್ಕರೆಗೆ 4 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಪಾಕ ಈ ರೀತಿ ಬಂದಿದೆ. ಒಂದು ಸ್ಪೂನು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಾನು ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಒಂದೇಳೆ ಪಾಕ ಬರಲಿಲ್ಲ ಅಂದ್ರೆ ನಡೆಯುತ್ತೆ. ನೋಡಿ ಈ ಥರ ಬಂದಿದೆ ಪಾಕ. ನಾನು ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕಡೆ 10 ನಿಮಿಷ ಆಗಿದೆ. ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಒಂದೊಂದೇ ಉಳ್ಳಿಯನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ನಾನು ದೊಡ್ಡದು ಮಾಡ್ತಿಲ್ಲ ಮತ್ತು ಚಿಕ್ಕದು ಮಾಡ್ತಿಲ್ಲ. ಒಂದು ಮೀಡಿಯಮ್ ರೀತಿಯಲ್ಲಿ ನಾನು ಉಳ್ಳಿಗಳನ್ನು ಮಾಡ್ಕೊತಿದ್ದೀನಿ. ಎಲ್ಲವೂ ಇದೇ ರೀತಿ ಮಾಡಿ ಇಟ್ಕೊತಿದ್ದೀನಿ. ಜಾಮೂನ್ ಮಾಡೋದು ತುಂಬ ಸುಲಭ. ಮತ್ತು ಮಕ್ಕಳು ಕೇಳಿದಾಗ ಅಂಗಡಿಯಿಂದ ತಂದು ಕೊಡೋ ಬದಲು ಒಂದು ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ ಜಾಮೂನು. ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ಬೋದು. ನೋಡಿ ಈ ರೀತಿ ಉಳ್ಳಿಯನ್ನು ಮಾಡಿಟ್ಕೊಂಡಿದ್ದೀನಿ. ಒಂದೊಂದಾಗಿ ಇವಾಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಹಾಕೋತಿದ್ದೀನಿ. ನೋಡಿ ನಾನು ತುಂಬ ಹಾಕೋತಿಲ್ಲ, ಇಷ್ಟೇ ಒಂದು 6 ಹಾಕ್ಕೊಂಡು ನಾನು ಕರ್ಕೋತಿದ್ದೀನಿ. ನೋಡಿ ಒಂದು ಚಮಚ ತಗೊಂಡು ಸೈಡಲ್ಲಿ ತಿರುಗಿಸಿದ್ರೆ ಸಾಕು. ಜಾಮೂನಿನ ಮೇಲ್ಭಾಗ ಮತ್ತು ಕೆಳಭಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ತುಂಬ ಜಾಸ್ತಿ ಉರಿಯನ್ನು ಇಡಬೇಡಿ, ಮೀಡಿಯಮಲ್ಲಿರಲಿ. ಜಾಸ್ತಿ ಇಟ್ಬಿಟ್ರೆ ಬೇಗ ಮೇಲ್ಗಡೆ ಕಪ್ಪಾಗುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ಕಡಿಮೆ ಉರಿನೇ ಇಟ್ಕೊಂಡು ಕರ್ಕೊಳ್ಳಿ. ನಾನು ಇದೇ ರೀತಿ ಮತ್ತೆ ಹಾಕೋತಿದ್ದೀನಿ. ನೋಡಿ ಸೈಡಿಂದ ಚಮಚೆಯಿಂದ ಆ ರೀತಿ ಮಾಡಿದರೆ ಸಾಕು, ತಾನೇ ಎದ್ದು ಮೇಲೆ ಬರ್ತವೆ. ನೋಡಿ ಇವಾಗ ಕೆಂಪಾಗಿದ್ದಾವೆ. ಈ ರೀತಿ ಆದರೆ ಸಾಕು. ತೆಗೆದುಬಿಡೋಣ ಒಂದೊಂದಾಗಿ. ಮೀಡಿಯಮಲ್ಲಿ ಇಟ್ಕೊಂಡು ಕರೆದ್ರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮೇಲ್ಗಡೆ ತುಂಬ ಕಪ್ಪಾಗಲ್ಲ. ಆ ಕಾರಣಕ್ಕೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕರ್ಕೋಬೇಕು. ನೋಡಿ ಇದೇ ರೀತಿ ನಾನು ಎಲ್ಲ ಮಾಡ್ಕೋತಿದ್ದೀನಿ. ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾಕದಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡಿದ್ದಾವೆ. ನೋಡಿ ನಾನು ಎಷ್ಟು ಚಿಕ್ಕದು ಮಾಡಿದೆ, ಎಷ್ಟು ದೊಡ್ಡದಾಗಿದ್ದಾವೆ ಜಾಮೂನು. ಎಷ್ಟು ಸುಂದರವಾಗಿ ಬಂದಿದೆ ನೋಡಿ ಜಾಮೂನು. ಮಕ್ಕಳು ಕೇಳಿದಾಗ ಬೇಗನೆ ಮಾಡಿ ಕೊಡ್ಬೋದು ಮತ್ತು ಹೊರಗಡೆಯಿಂದ ತರೋದು ಅವಶ್ಯಕತೆಯೇ ಇರಲ್ಲ.
ನಾವು ತುಂಬ ಶುಗರ್ ಕಂಟೆಂಟು ಹಾಕಿರಲ್ಲ, ಸ್ವಲ್ಪ ಶುಗರ್ ಹಾಕಿ ಇಷ್ಟು ಚೆನ್ನಾಗಿ ಮಾಡ್ಬೋದು. ಮನೆಯಲ್ಲಿ ಮಕ್ಕಳು ಕೇಳಿದಾಗ ಯಾವಾಗ ಬೇಕಾದರೂ ಮಾಡಿಕೊಡ್ಬೋದು. ಥ್ಯಾಂಕ್ ಯು.